ಯಾವಂದ್ರೆ ನಾವು ಬೇರೆ ಇನ್ಶೂರೆನ್ಸಿಂದ ಗಳಿಸೋದಕ್ಕಿಂತ ಹೆಚ್ಚಿಗೆ ಲಾಭ ಗಳಿಸ್ಬೋದು. ಈಗ ರಿಟೈರ್ಡ್ ಆದವ್ರಿಗೆ ಅಂದರೆ ಇಟ್ ಈಸ್ ನಾಟ್ ರಿಟೈರ್ ಒಂದು ಟೈರ್ನಲ್ಲಿ ಬಟನ್ ಹೋದ್ರೆ ಮತ್ತೆ ಒಂದು ರಿಟೈರ್ ಆಗ್ತಾರಲ್ಲ, ಹಾಗೆ ಯಾಕಿದ್ರದಕ್ಕೆ ನಿಜವಾಗೂ ನನಗೆ ಹೆಚ್ಚಿಗೆ ಕೇಳೋಕ್ಕಾಗಿಲ್ಲ. ನಾನು ಕೇಳದೆ ಮಾತಾಡಿದ್ರೆ ಅಸಂಬದ್ಧ ಅನಿಸುತ್ತೆ. ಕೇಸರಿ ಬಾತ್ ತಿಂದೆ ಚೆನ್ನಾಗಿದೆ ಅಂತೇಳಿ ನನಗೂ ಸ್ವಲ್ಪ ಇದು ಫೋನ್ ಬರ್ತಾಯಿತ್ತು. ದಯವಿಟ್ಟು ನನ್ನ ಫೋನ್ ಲೈಕ್ ಅದು ರಫ್ಯೂಸಿಗೆ ಸರಿ. ಬ್ರಾಹ್ಮಣ ಸಂಘದಲ್ಲಿ ಅಖಿಲ ಭಾರತ ABSN ನಾನು ಒಂದು ಮಾತು ಅವ್ರಿಗೆ ಹೇಳಬೇಕು. ಬೇಸಿಕಲಿ ಅವರು ಅಥ್ಲೆಟ್, ಸೊ ವೆಜಿಟೇರಿಯನ್ನಲ್ಲಿ ಬಾಡಿ ಬಿಲ್ಡ್ ಮಾಡಿ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಎಲ್ಲ ನಾನ್ ವೆಜ್ ಬಾಡಿ ಬಿಲ್ಡರ್ ಇರ್ತಾರೆ. ವರ್ಲ್ಡಲ್ಲಿ ಫಸ್ಟ್ ಬಾಡಿ ಬಿಲ್ಡರ್. ಆಮೇಲೆ ಬ್ರಾಹ್ಮಣ ಸಂಘದಲ್ಲಿ ಅಖಿಲ ಭಾರತ ABSN ಅದರಲ್ಲೂ ಇದ್ದಾರೆ. BSMP ಇದ್ದಾರೆ. ಬಹಳ ಆತ್ಮೀಯರು, ಸಮಾಜ ಸೇವೆಗೆ ಮುಂದಿರ್ತಾರೆ. ಸೌಭಾಗ್ಯ ಏನಂದ್ರೆ ಶ್ರೀಯುತ ಸಮಾಜ ಸೇವಕರು ಹಾಗೂ ಒಂಥರ ಬಹಳಷ್ಟು ಸಮಾಜಮುಖಿ ಕೆಲಸ ಮಾಡ್ಕೊಂಡ್ ಬಂದಂತಹ ಉಮೇಶ್ ಅವರಿಂದ ನಾವು ಈ ಒಂದು ಏನಂದ್ರೆ ಸನ್ಮಾನ ಸ್ವೀಕರಿಸಿದ್ರೆ ನನಗೆ ಬಹಳ ಒಂಥರ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಅದು ರಫ್ಯೂಸಿಗೆ ಸರಿ. ಸೇವಕರು ಹಾಗೂ ಒಂಥರ ಬಹಳಷ್ಟು ಸಮಾಜಮುಖಿ ಕೆಲಸ ಮಾಡ್ಕೊಂಡ್ ಬಂದಂತಹ ಉಮೇಶ್ ಅವರಿಂದ ನಾವು ಈ ಒಂದು ಏನಂದ್ರೆ ಸನ್ಮಾನ ಸ್ವೀಕರಿಸಿದ್ರೆ ನನಗೆ ಬಹಳ ಒಂಥರ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಅದಲ್ಲದೆ ಎಷ್ಟೋ ಜನಕ್ಕೆ ಮೊದಲು ಈ ಹಿಂದೆ ಹೇಳ್ತಾ ಇದ್ರು, ಯಾರಾದ್ರೂ ಇನ್ಶೂರೆನ್ಸ್ ಏಜೆಂಟ್ ಅವರು ಬಂದ್ರೆ ಓಡೋಗ್ತಾ ಇದ್ರು. ಆದ್ರೆ ಈ ದಿನ ಬಹಳ ಒಂದು ಪ್ರಗತಿಯಲ್ಲಿದೆ. ಏಜೆಂಟು ಅಡ್ವೈಸರ್ ಬಂದ್ರೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ. ಅದರಿಂದ ಅನುಕೂಲ ಎಷ್ಟಿದೆ, ಅನನುಕೂಲ ಏನಿದೆ, ಬಹಳ ಸಂಪೂರ್ಣವಾಗಿ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಜನರಲ್ ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಎಲ್ಲ ಅಡ್ವೈಸರ್ಸ್ ಅಥವಾ ಏಜೆಂಟ್ಸ್ಗಳು ಬಹಳ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರೆ ತಪ್ಪಾಗಲಾರದು. ಅದಲ್ಲದೆ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಜ್ಞಾನ ಅವ್ರು ತಗೊಳ್ತಾರೋ ಇಲ್ಲೋ ಆ ಪ್ರಾಡಕ್ಟ್ಸ್, ಆದ್ರೆ ಅದ್ರ ಜ್ಞಾನವನ್ನು ಅವೇರ್ನೆಸ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಎಲ್ಲಾ ಕಂಪ್ನಿಗಳು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕೋಟಕ್ ಮಹೇಂದ್ರ ಅವರು ಬೆಂಗಳೂರಿನಾದ್ಯಂತ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಮೊದಲು ಬಂದ್ರೆ ಯಮನ್ ಏಜೆಂಟ್ ಅಂತಿದ್ರು. ಧನ್ವಂತರಿ ಏಜೆಂಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸರ್. ನನ್ನ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಸರ್ವಿಸ್ ಮಾಡಿರೋದು ಸರ್. ಸರ್ ನನ್ನ ಕಡೆಯಿಂದ